ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನ್ ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಇವತ್ತೇನು ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಏನು ವಿಜಯ ದಳಪತಿ ಏನ್ ಮಾಡಿದ್ರು ಅಂತಂದ್ರೆ, ನಿನ್ನೆ 2 ಬಾರಿ ರಾಜ್ಯಪಾಲರನ್ನ ಮೀಟ್ ಆಗಿದ್ರು, ರಾಜೇಂದ್ರ ಅವರನ್ನ. ಅದಾದ ನಂತರ ಇವತ್ತು ಅಲ್ಲಿ ಇನ್ನೂ ಹಲವಾರು ಪಕ್ಷಗಳೇನಿದೆ, ಯಾವುದು CPM ಆಗಿರ್ಬೋದು, CPI ಆಗಿರ್ಬೋದು, ಹಾಗೆ VCK ಅನ್ನೋ ಒಂದು ಇದೆ, ಅವರು ಎಲ್ಲ ತಲಾ 2 MLA ಸೀಟ್ಗಳನ್ನ ಗೆದ್ದಿದ್ದಾರೆ. ಇವರು ಮೊದಲು DMK ಪಕ್ಷದ ಜೊತೆ ಏನು ಮರ್ಜ್ ಆಗಿ ಎಲೆಕ್ಷನ್ ಅನ್ನ ಪೈಪೋಟಿ ಮಾಡಿದ್ರು. ಅದೇ ರೀತಿ ಕಾಂಗ್ರೆಸ್ ಸಮೇತ 5 ಸೀಟ್ಗಳು ಫಸ್ಟ್ ಸಪೋರ್ಟ್ ಮಾಡಿದ್ರು. ಅದಾದ ನಂತರ ರಾಜ್ಯಪಾಲರು ನಿನ್ನೆ ಏನ್ ಹೇಳಿದ್ರು, ನಿಮ್ಮ ಹತ್ರ 113 ಸೀಟ್ ಇದೆ, 118 ಸ್ಥಾನಗಳನ್ನ ನೀವು ಡಾಕ್ಯುಮೆಂಟ್ ಅಲ್ಲಿ ನನಗೆ ನಿರೂಪಿಸಿ ಅಂತ ಹೇಳಿದ್ರು. ಇವತ್ತು 8ನೇ ತಾರೀಕು ಏನು ರಾಜ್ಯಪಾಲರನ್ನ ಭೇಟಿಯಾದ್ರು. ಕಾಂಗ್ರೆಸ್ ಅಲ್ಲಿ 5 ಸೀಟು, ಮತ್ತೆ CPM 2 ಸೀಟು, CPI 1 ಸೀಟು, VCK ಕೂಡ 1 ಸೀಟನ್ನ ಇದು ಮಾಡಿದೆ. ಇದರ ಜೊತೆ ಇನ್ನೊಂದು ಪಕ್ಷ ಇದೆ, ಮುಸ್ಲಿಂ ಲೀಗ್ ಒಂದು ಪಕ್ಷ ಇದೆ. ಆ ಪಕ್ಷ ಕೂಡ 2 ಸೀಟ್ಗಳನ್ನ ಗೆದ್ದಿದೆ. ಸದ್ಯದ ಮಟ್ಟಿಗೆ ಇವರ ಒಂದು ಟೋಟಲ್ 121 ಸೀಟು TVKಗೆ ಸಪೋರ್ಟ್ ಮಾಡ್ತಾ ಇದೆ. ಈಗ 121 ಸೀಟ್ ಆಗಿದೆ, ಬೇಕಾದಿದ್ದಂದು 118, ಇನ್ನು 3 ಸೀಟ್ ಜಾಸ್ತಿನೇ ಇದೆ. ಆದ್ರೆ ಇದು ಅತಂತ್ರದ ಒಂದು ಪಕ್ಷ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇನ್ನ 6 ತಿಂಗಳು ಬಿಟ್ಟು ಏನಾಗ್ಬೋದು, ಅಥವಾ 1 ವರ್ಷ ಬಿಟ್ಟು ಏನಾಗ್ಬೋದು, ಇರ್ತಕ್ಕಂತಾರೆ ಯಾರು ಕೈ ಕೊಟ್ರೆ ಏನು ಸಮಸ್ಯೆ, ಇದನ್ನೆಲ್ಲ ಚಿಂತೆಯಾಗಿ ಇಟ್ಕೊಂಡು ಅವರ ಡಿಮ್ಯಾಂಡ್ ಗಳನ್ನ ಒಪ್ಕೊಂಡು ಈಗ ಕಾಂಗ್ರೆಸ್ ನಲ್ಲಿ ಇಷ್ಟು ಇರ್ತಕ್ಕಂತ DMK ಗೆ ಸಪೋರ್ಟ್ ಮಾಡಿದ್ರೆ ಅದ್ರಲ್ಲಿ ಯಾರನ್ನೂ ಮಿನಿಸ್ಟರ್ ಮಾಡಿರಲಿಲ್ಲ. ಅದಕ್ಕೆ ಅವ್ರು ಇನ್ನ 3 ಏನು ಕಾಂಗ್ರೆಸ್ MLA ಗಳೇನಿದ್ದಾರೆ ನಮಗೆ ಮಿನಿಸ್ಟರ್ ಸ್ಥಾನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಪಟ್ಟಿ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಏನು ರಾಜ್ಯಪಾಲರಿಂದ ಬಿಜೆಪಿ ಮೋದಿ ಅಮಿತ್ ಶಾ ಇಂದ ಕೂಡ TVK ಪಕ್ಷಕ್ಕೆ ವಿಷಯನ ಮಾಡಿದ್ರು. ಅಡೆತಡೆಗಳು ರಾಜ್ಯಪಾಲರನ್ನ ಕಂಟ್ರೋಲ್ ಮಾಡ್ಕೊಂಡು ಇವರು ಅಡೆತಡೆಗಳನ್ನ ಮಾಡಿದ್ರು. ಇದೇ ರೀತಿ ಕರ್ನಾಟಕದಲ್ಲಿ 2018ರಲ್ಲಿ ಏನು ಬಿಜೆಪಿ ಪಕ್ಷಕ್ಕೆ 104 ಸೀಟನ್ನ ಪಡೆದಾಗ ಏನು ರಾಜ್ಯಪಾಲರು ಇದ್ರು ಅವಾಗ ವಜೂಭಾಯಿ ವಾಲಾ, ಅವರು ಯಡಿಯೂರಪ್ಪಗೆ ನೀವು ಪಕ್ಷ ನೀವು CM ಆಗ್ಬೋದು ಅಂತ ಒಂದು ಸೈನ್ ಮಾಡಿ ಕಳಿಸಿದ್ರು. 104 ಸೀಟ್ ಇದು, ನಮ್ದು 112 ಇರ್ಬೇಕು. ಅದಾದ ನಂತರ ಇವ್ರು ಯಾರು ಕೂಡ ಏನು ಕಾಂಗ್ರೆಸ್ ಮತ್ತೆ JDS ಸಮ್ಮಿಲನವಾಗಿ ಅವಾಗ ಇವರು ಕೋರ್ಟಿಗೆ ಹೋಗ್ತಾರೆ. ಅಲ್ಲಿ ಅವ್ರು ಹೇಳುತ್ತೆ 15 ದಿನ ಟೈಮ್ ಕೊಟ್ಟಿರ್ತಾರೆ. ಅವಾಗ ಏನ್ ಹೇಳ್ತದಂದ್ರೆ 15 ದಿನ ಎಲ್ಲ ಕೂಡ 48 ಗಂಟೆಗಳಲ್ಲಿ ನೀವು 112 ಸೀಟ್ಗಳನ್ನ ನಿರೂಪಣೆ ಮಾಡ್ಬೇಕು, ನಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಟೈಮ್ ಕೊಡುತ್ತೆ. ಅದನ್ನ ನಿರೂಪಿಸಕ್ಕೆ ಯಡಿಯೂರಪ್ಪನ ಕೈಲಾಗಿಲ್ಲ, ಸೀಟಿಂದ ಕೆಳಗಿಳಿದು ರಾಜೀನಾಮೆ ಕೊಡ್ತಾರೆ. 48 ಗಂಟೆಗಳಲ್ಲಿ ಇವರು ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಕಾಂಗ್ರೆಸ್ JDS ಮರ್ಜ್ ಆಗ್ಬಿಟ್ಟು HD ಕುಮಾರಸ್ವಾಮಿ CM ಆಗ್ತಾರೆ. ಇವಾಗ ಅಲ್ಲಿ ಉಲ್ಟಾ ಆಗಿದೆ. ಇವಾಗ 108 ಸೀಟ್ಗಳನ್ನ ಪಡೆದಿದ್ದಾರೆ. ಕರೆದು ನೀವು CM ಇದನ್ನ ಸ್ಟಾರ್ಟ್ ಮಾಡಿ ಊತನ್ನ ತಗೊಳ್ಳೋಕೆ ಅಂತ ಹೇಳುವುದಾಯಿತು. ಬಟ್ ಇವರು ಅಡೆತಡೆಗಳನ್ನ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಕೆಲವು ಇನ್ನೊಂದು ಪಕ್ಷಗಳು ಗೆದ್ದಿದ್ವಲ್ಲ, ಅವು ಕೂಡ ಸಪೋರ್ಟ್ ಮಾಡೋದಕ್ಕೆ ಯಾಕೆ ಹಿಂದೇಟ್ ಹಾಕಿದ್ವು ಅಂತಂದ್ರೆ, ಇನ್ ಕೇಸ್ TVK ಇದನ್ನ ನಿರೂಪಣೆ 118 ಸೀಟ್ಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವರು ಮತ್ತೆ ಆ ಕಡೆಯಿಂದ DMK ಇಂದ ಈ ಕಡೆಗೆ ಬಂದ್ರೆ ಇಲ್ಲಿ ವೇಸ್ಟ್ ಆಗುತ್ತೆ, ಅವ್ರನ್ನ ಯಾವತ್ತೂ ನಂಬಲ್ಲ ಅಂತ ಹೇಳ್ಬಿಟ್ಟು ಅವರು ಕಾದು ನೋಡುವ ಒಂದು ತಂತ್ರವನ್ನು ಮಾಡಿದ್ರು. ಸದ್ಯಕ್ಕೆ ಏನು ನಿನ್ನೆ ನೆಹರು ಸ್ಟೇಡಿಯಂ ನಲ್ಲಿ ಅವರು ಊಟನ ತಗೋಬೇಕಾಗಿತ್ತು, ಎಲ್ಲ ರೆಡಿ ಕೂಡ ಮಾಡಲಾಗಿತ್ತು. ಕೊನೆವರೆಗೂ ರೆಡಿ ಮಾಡ್ತಾನೆ ಇದ್ರು. ಮತ್ತೆ ಯಾಕೋ ನಿನ್ನೆ 2 ಬಾರಿ ರಾಜ್ಯಪಾಲರನ್ನ ಮೀಟ್ ಆದ್ರು, ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ನಿನ್ನೆ ರಾತ್ರಿ ಇಲ್ಲಿ ತನಕ ಮಾತಾಡಿದ್ದಾರೆ. ಸದ್ಯದ ಮಟ್ಟಿಗೆ ಈಗ ಎಲ್ಲ 121 ಸೀಟ್ಗಳು ಬಂದಿದ್ದಾವೆ. ಸುಶಿಕ್ಷಿತವಾಗಿ ಪಕ್ಷವನ್ನ ಸಂಘಟನೆ ಮಾಡಿ ಹಂಗೆ CM ಉದ್ಯೋಗವನ್ನು ಅವರು ಮೊದಲ ಬಾರಿಗೆ ಅಡ್ಮಿನಿಸ್ಟ್ರೇಷನ್ ಅನ್ನ ಮುಟ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಅದೇ ರೀತಿ ಅವರು ಕೊಟ್ಟಂತ ಆಶ್ವಾಸನೆಗಳೇನಿದೆ, ಮದುವೆ ಆಗೋರಿಗೆ 8 ಗ್ರಾಮ್ ಚಿನ್ನ, ಹಾಗೆ 6 ಸಿಲಿಂಡರ್ ಉಚಿತ, ಹೆಲ್ತ್ ಇನ್ಶೂರೆನ್ಸ್, ಎಜುಕೇಶನ್, ಇದೆಲ್ಲ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನ ಮಾಡ್ಬೇಕಂದ್ರೆ ಹೆಚ್ಚು ಅಮೌಂಟ್ ಖರ್ಚಾಗುತ್ತೆ. ಅದೇ ರೀತಿ ಇಲ್ಲಿ ನೋಡಿದ್ವಿ ಕರ್ನಾಟಕದಲ್ಲೇನೆ 2000 ಮಹಿಳೆಯರಿಗೆ ಮತ್ತೆ ಏನು ಬಸ್ ಫ್ರೀ, ಇದೆಲ್ಲ ಇವಾಗ್ಲೇ ಕರೆಂಟ್ ಯೂನಿಟ್ ಅಲ್ಲೂ ಕೂಡ ಫ್ರೀ ಮಾಡಿದ್ದಾರೆ. ಇದೆಲ್ಲದ್ರಿಂದ ಈ 3 ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ ನಮ್ಮ ಕರ್ನಾಟಕ. ಯಾವುದೇ ಒಂದು ಕಂಪನಿ ಸಹಿತ ಇದು ಏನು ಹೊಸದಾಗಿ ಸ್ಟಾರ್ಟ್ ಆಗಿಲ್ಲ. IT-BT ಕಂಪನಿಗಳ ಬಗ್ಗೆ ಮಾತಾಡೇ ಬೇಡಿ, ಆ ತರ ಆಗ್ಬಿಟ್ಟಿದೆ. 3 ವರ್ಷ ಆಯ್ತು ಹೆಚ್ಚು ಕಡಿಮೆ ಬಂದು. ಆಮೇಲೆ ಏನು ಕರ್ನಾಟಕದಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರು ಧಾರವಾಡ ಹುಬ್ಳಿಯಲ್ಲಿ ವರ್ಷಾನ್ಗಟ್ಲೆ ಅವರು ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ. ಇವಾಗ ಸದ್ಯಕ್ಕೆ ಬಿಟ್ಟಿದ್ದಾರೆ. ಅವ್ರಿಗೆ ಹಲವಾರು ಜನರಿಗೆ ಏಜ್ ಬಾರ ಆಗಿರುತ್ತೆ. 1 ವರ್ಷ 2 ವರ್ಷ ಏನೋ ಮುಂದೆ ತಳ್ಳಿದ್ದಾರೆ ಅಂತ ಹೇಳಲಾಗ್ತಿದೆ. ನೋಡೋಣ. ಸದ್ಯಕ್ಕೆ ತಮಿಳುನಾಡ ರಾಜಕೀಯಕ್ಕೆ ಬರೋಣ. ವಿಜಯ್ ಅಂದುಕೊಂಡಂತೆ ಆದ್ರೆ ನಾಳೆ 9ನೇ ತಾರೀಕು ಅಥವಾ ಸಂಡೇ 10ನೇ ತಾರೀಕು ಇವರು ಏನು TVK ಪಕ್ಷದ ಆಫೀಸ್ ಕಡೆಯಿಂದನೇ ಅಲ್ಲಿಂದಾನೇ ಅವರು CM ಊತನ ತಗೊಳ್ತಾರೆ. ಹಾಗೆ 10 ಜನ
ಮಿನಿಸ್ಟರಿ ಊತನ್ನು ಕೂಡ ತಗೊಂತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಸಿಎಂ ಊತನ ತಗೋಬೇಕಾದ್ರೆ ಏನು ಖರ್ಚು ವೆಚ್ಚಗಳು ಬರ್ತದೆ ಅದು ಟಿವಿಕೆ ಪಕ್ಷನೇ ಭರಿಸುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಎಲ್ಲಾರು ತಗೊಳ್ಳೋದು ಗೌರ್ಮೆಂಟಿನ ದುಡ್ಡಲ್ಲೇ ಇದ್ ಮಾಡ್ತಿದ್ರೆ, ಇವರು ಟಿವಿಕೆ ಪಕ್ಷದಿಂದನೇ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಇವರ ಆಡಳಿತ ಹೇಗಿರುತ್ತೆ ಅಂತ. ಇವರು ಬಂದು ವಿಜಯ್ ಮೂಲತಃ ಬಂದು ಇವರ ತಾತ ಬಂದ್ಬಿಟ್ಟು ಇವರಪ್ಪ ಚಂದ್ರಶೇಖರ್, ಇವರ ತಾತ ಬಂದು ಚಿತ್ತೂರು ಆಂಧ್ರ ಪ್ರದೇಶದವರು. ಇವರು ರಾಮೇಶ್ವರಂಗೆ ಕೆಲಸದ ನಿಮಿತ್ತ ವಲಸೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ತದೆ. ಯಾರು? ಚಂದ್ರಶೇಖರ್ ಕನ್ವರ್ಟ್ ಆಗೋದು. ಅಪ್ಪ ಹೆಂಡತಿ ಒಬ್ಬ ಹಿನ್ನೆಲೆ ಗಾಯಕಿ. ಅದೇ ರೀತಿ ಇವರು ಚಂದ್ರಶೇಖರ್ ಪ್ರೊಡ್ಯೂಸರ್, ತನ್ನ ಮಗನನ್ನ ಫಿಲಂ ಇಂಡಸ್ಟ್ರಿ ದೊಡ್ಡ ಹೀರೋ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಪಣ ತೊಟ್ಟು ಅವರೇ ಪ್ರೊಡ್ಯೂಸ್ ಮಾಡಿದ್ರು ಮೊದಲನೇ ಫಿಲಂ ಅಲ್ಲಿ. ಏನು ಕರೂರ ಇನ್ಸಿಡೆಂಟ್ ಆಯ್ತು, 41 ಜನ ಡೆತ್ ಆದ್ರು. ಅದಾದ ನಂತರ ಹೆಂಡತಿ ಸಂಗೀತ ಅವ್ರದ್ದು ಕೂಡ ಹೊರಗಡೆ ಬಂತು. ಇದ್ಯಾವುದು ಕೂಡ ವಿಜಯ್ನ ತಡೆ ಹಿಡಿಲಿಲ್ಲ. ಈಗ ಒಂದು 10 ಸೀಟ್ಗಳು ತಡೆ ಹಿಡಿದಿತ್ತು, ಅದು ಕೂಡ ಬಗೆಹರಿತು. ನೋಡೋಣ ಇವರ ಒಂದು ಆಡಳಿತದಲ್ಲಿ ತಮಿಳುನಾಡು ಯಾವ ಲೆವೆಲ್ಗೆ ಬೆಳೆಯುತ್ತೆ ಅಂತ. ಒಂದು ದೊಡ್ಡ ಅತಿ ಹೆಚ್ಚು ಜನಸಂಖ್ಯೆ 8 ಕೋಟಿ ಜನಸಂಖ್ಯೆ ಇರುವಂತ ತಮಿಳುನಾಡು, ಹಂಗೆ 39 ಎಂಪಿಗಳು, 234 MLA ಸೀಟ್ಗಳು, 118 ಗೆಲ್ಲಿಬೇಕು. ಇವಾಗ ಅದನ್ನ ಪ್ರೂವ್ ಮಾಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ಸಂಡೇ ಊಟ ತಗೊಳ್ಳುವ ಎಲ್ಲಾ ಕಾರ್ಯಕ್ರಮಗಳು ನಡೀತದೆ. ಇಲ್ಲ ನಾಳೆನೇ ಆದ್ರೆ ಆಗ್ಬೋದು. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಟೈಮ್ ವೇಳೆ ಎಲ್ಲ ಮುಖ್ಯ ಆಗುತ್ತೆ. ಯಾಕಂದ್ರೆ ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ಪೂಜೆ ಮಾಡ್ತಾರೆ, ಹಾಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೂಡ ಪೂಜೆ ಮಾಡ್ತಾರೆ. ನೋಡೋಣ ಇವರ ಆಡಳಿತದಲ್ಲಿ ತಮಿಳುನಾಡು ಹೇಗೆ ಮುಂದುವರಿಯುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.